ಭಾರತ ಪಾಕ್ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ರಾಜನಾಥ್ ಸಿಂಗ್. ಮೋದಿ ನಿವಾಸಕ್ಕೆ ತೆರಳಿ ಮಾತುಕತೆ ನಡೆಸಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಇದಕ್ಕೂ ಮುನ್ನ ಸಿಂಗ್ ಭೇಟಿಯಾಗಿದ್ದ ಸಿಡಿಎಸ್ ಚೌಹಾಣ್, ಸೇನಾ ಮುಖ್ಯಸ್ಥ ಚೌಹಾಣ್ ರಕ್ಷಣಾ ಸಚಿವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಚೌಹಾಣ್ ಸಶಸ್ತ್ರ ಪಡೆಗಳ ರಕ್ಷಣಾ ಸಿಬ್ಬಂದಿಯ ಮುಖ್ಯಸ್ಥ ರಾಜಸ್ಥಾನ್ ಸಿಂಗ್ ಜೊತೆ 60 ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಬಿಎಸ್ಎಫ್ ಮಹಾನಿರ್ದೇಶಕರಿಂದಲೂ ಕೂಡ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಲಾಗಿದೆ. ಸಿಡಿಎಸ್ ಭೇಟಿ ಬಳಿಕ ಪ್ರಧಾನಿಯವರನ್ನ ಭೇಟಿಯಾಗಿದ್ದಾರೆ ರಾಜನಾಥ್ ಸಿಂಗ್. ಗಡಿಯಲ್ಲಿ ಪರಿಸ್ಥಿತಿ ಬಗ್ಗೆ ಮೋದಿಗೆ ರಾಜನಾಥ್ ಸಿಂಗ್ ಮಾಹಿತಿಯನ್ನು ನೀಡಿದ್ದಾರೆ. ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಉಗ್ರರ ಬಗ್ಗೆ ಸಿಕ್ಕಿರುವಂತಹ ಮಾಹಿತಿ ಇರಬಹುದು ಅಥವಾ ಸೇನೆ ಮುಂದೆ ತೆಗೆದುಕೊಳ್ಳಬೇಕಾದಂತಹ ನಿರ್ಧಾರಗಳು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ನಡೆಸಲಾಗಿರುವಂಥದ್ದು. ಭಾರತ ಪಾಕ್ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಇನ್ನು ಮೋದಿ ಅವರನ್ನ ಭೇಟಿ ಆಗೋದಕ್ಕೂ ಮುನ್ನ ಸಿಡಿಎಸ್ ಅಂದರೆ ಸೇನಾ ಮುಖ್ಯಸ್ಥರನ್ನ ರಾಜನಾಥ್ ಸಿಂಗ್ ಭೇಟಿಯಾಗಿದ್ರು. ಸುಮಾರು 40 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ದಾರೆ. ಚೌಹಾಣ್ ಸಶಸ್ತ್ರ ಪಡೆಗಳ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಇವರು ರಕ್ಷಣಾ ಸಚಿವರನ್ನ ಭೇಟಿಯಾಗಿದ್ರು. ಸದ್ಯಕ್ಕೆ ಗಡಿಯ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಸೇನೆ ಮುಂದೆ ತೆಗೆದುಕೊಳ್ಳಬೇಕಾದಂತಹ ಕ್ರಮಗಳು, ಉಗ್ರರ ಬಗ್ಗೆ ಸಿಕ್ಕಿರುವಂತಹ ಮಾಹಿತಿಗಳು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ನಡೆಸಿದ್ದಾರೆ. ಇನ್ನು ರಾಜನಾಥ್ ಸಿಂಗ್ ಜೊತೆ 40 ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಬಿಎಸ್ಎಫ್ ಮಹಾನಿರ್ದೇಶಕರಿಂದಲೂ ಕೂಡ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಲಾಗಿದೆ. ತಮ್ಮ ಮುಂದಿನ ಪ್ಲಾನ್ ಯಾವ ರೀತಿಯಾಗಿದೆ, ಯಾವ ರೀತಿಯಾದಂಥ ಹೆಜ್ಜೆಯನ್ನ ಸೇನೆ ಇಡುತ್ತೆ, ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ನಡೆಸಲಾಗಿದೆ. ಇನ್ನು ಪಾಕ್ ಪ್ರಜೆಗಳು ಭಾರತ ತೊರೆಯುವುದಕ್ಕೆ ಸೂಚನೆ ಹಿನ್ನೆಲೆ ಕಳೆದ 4 ದಿನದಲ್ಲಿ ಒಟ್ಟು 537 ಪಾಕ್ ಪ್ರಜೆಗಳು ಪಾಕಿಸ್ತಾನಕ್ಕೆ ವಾಪಸ್ಸಾಗಿದ್ದಾರೆ. ಇವತ್ತೊಂದೇ ದಿನ 237 ಪಾಕ್ ನಾಗರಿಕರು ವಾಪಸ್ಸಾಗಿದ್ದಾರೆ. ಕರ್ನಾಟಕದಿಂದ ತೆರಳಿದ ಪಾಕಿಸ್ತಾನದ 4 ಪ್ರಜೆಗಳು, ಇನ್ನು ಬೆಂಗಳೂರಿನಲ್ಲೇ ನೆಲೆಸಿದ್ದ ಪಾಕಿಸ್ತಾನದ 4 ಪ್ರಜೆಗಳು ನಿನ್ನೆ 3 ಜನ, ಇವತ್ತು ಓರ್ವ ಪ್ರಜೆ ಕರ್ನಾಟಕವನ್ನ ತೊರೆದಿದ್ದಾರೆ. ಅಂದರೆ ಕರ್ನಾಟಕದಲ್ಲಿದ್ದಂಥವರು, ಕರ್ನಾಟಕದಲ್ಲೇ ಉಳಿದಿರುವ ಪಾಕಿಸ್ತಾನದ 91 ಪ್ರಜೆಗಳು, ದೀರ್ಘಾವಧಿ ವೀಸಾದಲ್ಲಿ ಬಂದಿರುವ ಪಾಕಿಸ್ತಾನ ಪ್ರಜೆಗಳು 91 ಜನ ಇನ್ನೂ ಕೂಡ ಭಾರತದಲ್ಲೇ ಇದ್ದಾರೆ. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ 91 ಜನ ಇದ್ದಾರೆ. ಪಾಕಿಸ್ತಾನದ 91 ಪ್ರಜೆಗಳು ಇಂಥವರು ಭಾರತ ಬಿಟ್ಟು ತೆರಳೋದಕ್ಕೆ ಸೂಚನೆ ಬಂದಿಲ್ಲ. 850 ಭಾರತೀಯರು ಪಾಕಿಸ್ತಾನದಿಂದ ಭಾರತಕ್ಕೆ ವಾಪಸ್ ಆಗಿದ್ದಾರೆ.